ಹೊಂದಿಸ್ಲಿಕ್ಕೆ ಸಾಧ್ಯತೆ ಆಗದೆ, ಅಭಿವೃದ್ಧಿ ಕಾರ್ಯಗಳಿಗೆ ಹಣವನ್ನ ನೀಡಲಿಕ್ಕೆ ಸಾಧ್ಯತೆ ಆಗದೆ, ರಾಜ್ಯದ ಜನರು ಈ ರಾಜ್ಯ ಸರ್ಕಾರದ ವಿರುದ್ಧ ಒಂದು ರೀತಿಯ ಅಸಮಾಧಾನ ಮತ್ತು ತೀವ್ರ ನಿರಾಸೆಯನ್ನ ವ್ಯಕ್ತಪಡಿಸ್ತಿದ್ದಾರೆ. ಇದೆಲ್ಲರಿಂದ ಹೊರಬರಲಿಕ್ಕೆ ಕಾರಣವಾಗಿ ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ದೆಹಲಿಗೆ ಹೋಗಿ ಬೇರೆಡೆ ಗಮನ ಸೆಳೆಯಲಿಕ್ಕೆ ಪ್ರತಿಭಟನೆಯನ್ನು ಮಾಡುವಂಥದ್ದು. ಇದನ್ನ ನಾವು ಜಿಲ್ಲಾ ಬಿಜೆಪಿ ತೀವ್ರವಾಗಿ ಖಂಡಿಸುತ್ತೆ. ಇವರಿಗೆ ನಿಜವಾಗಲೂ ರಾಜ್ಯದ ಅಭಿವೃದ್ಧಿ, ಜನರ ಪರ ಕಾಳಜಿ, ಹಿತದೃಷ್ಟಿ ಇದ್ರೆ ಇವೆಲ್ಲ ಗೊಂದಲವನ್ನ ಸೃಷ್ಟಿ ಮಾಡೋದು, ನಾಟಕೀಯ ಪ್ರಸಂಗಗಳನ್ನ ಕ್ರಿಯೇಟ್ ಮಾಡೋದನ್ನ ಬಿಟ್ಟು ಅಭಿವೃದ್ಧಿ ಅಂತ ಗಮನವನ್ನು ಹರಿಸಬೇಕು ಅಂತೇಳಿ ನಾನು ಗಮನ ಹರಿಸ್ತೀನಿ. ಇಲ್ಲಿಯೂ ಕೂಡ ಪ್ರತಿಭಟನೆಯನ್ನ ಕಾಂಗ್ರೆಸ್ನವರು ಮಾಡಿದ್ದಾರೆ. ಅವ್ರಿಗೆ ಏನ್ ನೈತಿಕತೆ ಇದೆ? ಒಂದು ಆಣಿ ಹಣವನ್ನ ತರಲಿಕ್ಕೆ ಅವರಿಗೆ ಇಲ್ಲಿವರೆಗೂ 9 ತಿಂಗಳಾಗಿದೆ. ಒಂದು ಆಣಿ ಅಭಿವೃದ್ಧಿಗೆ ಹಣವನ್ನು ತರಲಿಕ್ಕೆ, ಅನುದಾನವನ್ನು ತರಲಿಕ್ಕೆ ಸಾಧ್ಯತೆ ಆಗದ ಕಾಂಗ್ರೆಸ್ ಇಲ್ಲೂ ಕೂಡ ಜಿಲ್ಲೆಯ ಜನರ ಗಮನವನ್ನು ಬೇರೆಡೆ ಸೆಳೆಯಲಿಕ್ಕೆ ಈ ತರದ ಒಂದು ಷಡ್ಯಂತ್ರ ಮಾಡಿ ಪ್ರತಿಭಟನೆ ಪ್ರಲಾಪವನ್ನ ಮಾಡಿದ್ದಾರೆ. ಇದೊಂಥರ ನೋಡುಗರಿಗೆ ಮತ್ತೆ ಜನರಿಗೆ ಒಂಥರ ಅಸಹ್ಯ ಅನಿಸಿದೆ. ಮತ್ತೆ ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ, ಈಗ ನಾವು ಹಿಂದೂ ದೇವಾಲಯಗಳು ಇದೆ, ನಿಮ್ಗೆಲ್ಲ ಗೊತ್ತಿದೆ. ಹಿಂದೂ ದೇವಾಲಯದ ಅಭಿವೃದ್ಧಿಗೆ ದುಡ್ಡು ಕೇಳಿದ್ರೆ ಆದಾಯ ತೆರಿಗೆ ಪ್ರಸ್ತಾಪ ಮಾಡ್ತಾರೆ, ಆಯ್ತಾ? ಆದ್ರೆ ಬೇರೆದಕ್ಕೆ ಇವೆಲ್ಲ ಅಪ್ಲೈ ಆಗಲ್ಲ. ಈ ತರದ ಅಭಿವೃದ್ಧಿಗೆ ಹಣವನ್ನ, ಅನುದಾನವನ್ನ ಬಳಕೆ ಮಾಡೋದು ಬಿಟ್ಟು ಇವ್ರು ಬೇರೆ ಬೇರೆ ಇದಕ್ಕೆಲ್ಲ ಉಚಿತ ಭಾಗ್ಯಗಳು, ಅದು ಇದು ಬೇರೆದಿದ್ದಕ್ಕೆ ಬಳಕೆ ಮಾಡೋದು. ಮತ್ತೆ ಇನ್ನೊಂದು ಬಹಳ ಪ್ರಮುಖವಾದ ವಿಷಯ ಏನು ಅಂತ ಹೇಳಿದ್ರೆ, ಪರಿಶಿಷ್ಟ ಜಾತಿಗೆ ಮೀಸಲಾಗಿದ್ದ 11,144 ಕೋಟಿ ರೂಪಾಯಿಗಳಲ್ಲಿ ಆ ಹಣವನ್ನ 11,144 ಕೋಟಿ ರೂಗಳನ್ನ ವಾಪಸ್ ಪಡೆದು ಅದರಲ್ಲಿ 10,000 ಕೋಟಿ ರೂಪಾಯಿಗಳನ್ನ ಮುಸ್ಲಿಂ ಸಮುದಾಯಕ್ಕೆ ಅದನ್ನ ಕೊಡ್ತೀವಿ ಅಂತ ಹೇಳಿದ್ದಾರೆ. ಬಂಧುಗಳೇ, ಇವ್ರಿಗೆ ಈ ಸಂವಿಧಾನ, ಅಂಬೇಡ್ಕರ್, ಈ ಓಟಿಗಾಗಿ ಮಾತ್ರ ಆ ಪರಿಶಿಷ್ಟರನ್ನ ಬಳಕೆ ಮಾಡ್ಕೊಳ್ತಾರೆ. ಇವರಿಗೆ ನಿಜವಾಗಿ ಪರಿಶಿಷ್ಟರ ಬಗ್ಗೆ, ಸಂವಿಧಾನದ ಬಗ್ಗೆ, ಅಂಬೇಡ್ಕರ್ ಬಗ್ಗೆ ಕಳಕಳಿ, ಕಾಳಜಿ ಇಲ್ವೇ ಇಲ್ಲ. ಇದ್ದಿದ್ರೆ ಈ ಪರಿಶಿಷ್ಟರಿಗೆ ಮೀಸಲಾಗಿಟ್ಟಿದ್ದ ಹಣವನ್ನ, ಅನುದಾನದಲ್ಲಿ 10,000 ಕೋಟಿ ರೂಪಾಯಿಗಳನ್ನ ತೆಗೆದು ಇನ್ನೊಂದು ವರ್ಗಕ್ಕೆ ಕೊಡುವ ಕೆಲಸವನ್ನ ಮಾಡ್ತಿರ್ಲಿಲ್ಲ. ಇದು ಒಂದು ರೀತಿ ಒಬ್ಬರದು ಕಿತ್ತು ಮತ್ತೊಬ್ಬರಿಗೆ ಕೊಡುವಂಥದ್ದು. ಇವು ರಾಜ್ಯ ಸರ್ಕಾರ ಮಾಡೋದು ಹೇಗೆ ಅಂತ ಹೇಳಿದ್ರೆ, ಇಬ್ಬಗೆಯ ನೀತಿಗಳನ್ನ ಅನುಸರಿಸ್ತಾ ಬರ್ತಾ ಇದೆ. ಮತ್ತಿನ್ನು ಟ್ಯಾಕ್ಸ್ ಹೇಳಿದ್ದಾರೆ, ನಿಮ್ಗೆ ಎಲ್ರಿಗೂ ಗೊತ್ತಿದೆ. ತೆರಿಗೆ ರಾಜ್ಯ ಸರ್ಕಾರಕ್ಕೆ GST ಮತ್ತು ಬೇರೆ ಬೇರೆ ಮೂಲದಿಂದ ಬರ್ತಕ್ಕಂಥ ತೆರಿಗೆ ಹಣವನ್ನ ಯಾವ ಪ್ರಮಾಣದಲ್ಲಿ ಕೊಡಬೇಕು ಅನ್ನೋದನ್ನ ನಮ್ಮ ಅರ್ಥ ಸಚಿವರಾಗಿರ್ತಕ್ಕಂಥ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಜೊತೆಗೆ ರಾಜ್ಯಸಭೆ ಮತ್ತು ಸಂಸತ್ತಿನಲ್ಲಿ ನಮ್ಮ ಮಾನನೀಯ ಪ್ರಧಾನಮಂತ್ರಿಯವರು ಮಾಹಿತಿಯನ್ನ ನೀಡಿದ್ದಾರೆ. ಯಾವುದೇ ಬಾಕಿ ಇಲ್ಲ. ಇವರು ದುರುದ್ದೇಶದಿಂದ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಅನ್ನೋದನ್ನು ನಮಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ನೀವು ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.